ಅಧ್ಯಕ್ಷ ನಮಸ್ಕಾರ. ಬಪ್ಪಲ್ಲಿ ನೋಡಿ, ನಮ್ಮ ಪತ್ರಿಕೆ ಇದು. ನಮಗೆ ಪಕ್ಷ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಪತ್ರಿಕೆ ಇದೆಯಲ್ಲ, ಸಂಜೆ ಮುಗಿಲು ಅಂತ ಒಂದು ಪತ್ರಿಕೆ ಇದೆ ನಮ್ಮದು. ಈ ಪತ್ರಿಕೆಯ ಜವಾಬ್ದಾರಿ ಕೊಟ್ಟಿರುವಂಥ ತಾಲೂಕು ನನಗೆ, ಮತ್ತು ನಿಮ್ಮಂತಹ ಎಲ್ಲ ಸಮಸ್ಯೆ ಇರುವಂಥವ್ರಿಗೆ ವಿಚಾರಗಳನ್ನ ಮುಟ್ಟಿ ಈ ಸಂಜೆ ಮುಗಿಲು ಪತ್ರಿಕೆ ಸಂಜೆ ಬರುತ್ತೆ. ಏನು ಆಟೋಕ ನಿಮ್ಮ ಚಾಲಕ ಸಂಘಟನೆ ಏನು ಸಮಸ್ಯೆ ಅಂತ ಹಿಂದೆ ಮುಂದೆ ಬಾಪ ಫ್ರಂಟ್ ಇಂಜಿನ್ ಕಾಣಿಸಲ್ಲ ಪಾಪ. ಇಂಜಿನ್ ಓಡಿಸಿದ್ರೆ ನಾವೆಲ್ಲ ಹಣಕಾಸನ್ನ ಎಲ್ಲ ಒಟ್ಗೂಡಿಸಿ ಚಾಲಕರೆಲ್ಲ ನಾವು ಚಪ್ಪಲಿ ಹಾಕೊಂಡು ಹಿಂಭಾಗ ನೋಡಿ ಅಲ್ಲಿ ಹುಚ್ಚಿಯವ್ರು ನೋಡಿ. ಈಗ ಸುಮಾರು 2 ವರ್ಷ ಆಯಿತು. ಮಂದಿ ಎಲ್ಲ ಈಗ ಆಫ್ ಮಾಡ್ತಾರ. ಅರ್ಧಂಬರ್ಧ ಮಾಡಿ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಲ್ಯಾಬ್ ಹಾಕ್ಕೊಟ್ರೆ ನಾವು ಮತ್ತೆ ನಾವು ಚಾಲನೆ ಮಾಡ್ಕೊಂಡು ಅನುಕೂಲ ಆಯ್ತು. ಈಗ ಮೋರಿ ಮಾಡೋದು ಅವಶ್ಯಕತೆ ಇತ್ತಾ? ಮೋರಿ ಮಾಡೋದು ಅವಶ್ಯಕತೆ ಇತ್ತು. ಅಲ್ಲಿ ಮೋರಿ ಚರಂಡಿ ನೀರು ಅಲ್ಲ, ಅದು ಬಂದು ಮತ್ತೆ ಅಲ್ಲಿ ನಿಂತ್ಕೊಳ್ತಲ್ಲ, ಡೌನೇ ಮಾಡಿಲ್ಲ ಹೋಗಕ್ಕೆ. ಜಾಸ್ತಿ ಇರಲ್ಲ, ಅದು ಪೂರ್ತಿ ಅದನ್ನ ಅವಶ್ಯಕತೆ ಮಾಡಿಲ್ಲ ಅವರು. ಸಂಪೂರ್ಣವಾಗಿ ಕಾಮಗಾರಿ ಇವಾಗ ತಡಿ ಮಾಡಿ ಸಂಪೂರ್ಣವಾಗಿ ಕಾಮಗಾರಿ ಪ್ಲೇಟ್ ಹಾಕಿಲ್ಲ. ಲಾಭ ಹಾಕ್ಬೇಕಾಯ್ತು. ಹಾಗೆ ನಾವೆಲ್ಲ ಆವತ್ತಲೇ ಓದಿದ್ದು ಮರಗಳು ಹಾಕಿದ್ವಿ. ಈಗ ರೋಡಿಗೆ ಬಂದು ರೋಡಲ್ಲಿ ಹಾಕುತ್ತಾ ಇದ್ವಿ. ಇದು ನಮಗೂ ತೊಂದರೆ ಇದ್ದಿರೋದು. 1991 ಈಗ ಸ್ಲ್ಯಾಬ್ ಹಾಕಿಲ್ಲ. 91ರಲ್ಲಿ 1991 ಇಸ್ಪೀಲ್ ಆಗಿರೋದು ನಾವು. ಚಪ್ಪಲಿನ ಈಗ ಯಾವ ಚಪ್ಪಲಿನ ಎತ್ಕೊಂಡು ಹೋಗ್ಬಿಟ್ರಾ? ಚಪ್ಪಲಿ ಎಲ್ಲ ಎತ್ಕೊಂಡು ಹೋದ್ರು. ಮೋರಿ ಮಾಡ್ಬೇಕಾಯ್ತದ 1 ವರ್ಷ ಮುಚ್ಕೊಂಡು ನಾವೇ ಮಣ್ಣು ಮೋರಿ ಮಾಡ್ಬೇಕಂದ್ರೆ 1 ವರ್ಷ ಆಯ್ತು. 1 ವರ್ಷದಿಂದ ಬಾರಿ ಇದೇ ಆಗ್ಲಿಲ್ಲ. ಈಗ 20,000 ಜನ ಬರ್ತಾರ. ಬಂದು ಜಿಪ್ಪುರಿ ಊರಿ ನಿಂತ್ಕೊತಾರೆ. ನೋಡ್ರ ಸ್ಮೆಲ್ ಹೆಂಗಿದೆ. ಸರ್ಕಾರ ಏನ್ ಮಾಡ್ತಾ ಇದ್ದ, ನಾವು ಆಟೋದವ್ರು ಮನ್ಸರಲ್ವ ಒಂದ್ 10 ರೂಪಾಯಿಗೆ ನಾವು ಸಂಪಾದನೆ ಮಾಡೋ ಆಟೋದವ್ರು ಸಾವುಕಾರ ಇರ್ತಾರ ದೊಡ್ಡದಾಗಿ, ಅವ್ರ ಮೇಲೆ ಇರ್ತಾರ, ನಾವ್ ಕೆಳಗಿದ್ದೀವಿ. ಈ ವಾರ್ತೆಯಲ್ಲಿ ಅವ್ರಂಗ ನಾವು ತಾನೇ ಮುಗಿದು ಕೆಲಸ ಮಾಡ. ಅಧಿಕಾರಿಗೆ ನಾನೇ ಆರ ಶಾಲು ಟೋಪಿಯಲ್ಲಿ ತಗೊಂಡ್ಬರ್ತೀನಿ. ಒಂದು ಅರ್ಧ ಗಂಟೆ ಕುಂಡಿಸ್ಬಿಡೋಣ ಅಧಿಕಾರಿಗಳನ್ನ. ಸನ್ಮಾನ ಮಾಡ್ಬೇಡ, ಒಂದು ಅರ್ಧ ಗಂಟೆ ಕುತ್ಕೊಳ್ಳಿ ಅವರು. ನಾನು ಬರ್ತೀನಿ. ಅಲ್ಲ, ನೀವು ಏನು ಮಾನ ಮರ್ಯಾದೆ ಬೇಡ. ಮೋರಿ ಮಾಡ್ತಾರೆ, ಸ್ಲಾಬ್ ಹಾಕೋದು ಯೋಗ್ಯತೆ ಇಲ್ಲ. ಹಂಗಾರೆ 4-5 ಬಾರಿ ಮನವಿ ಮಾಡಿದ್ರು. ಕುಲ್ಕಬೇಕು ನೀವು ಆಟೋದಲ್ಲಿ. ಪುರಸಭೆ ಮುಖ್ಯಾಧಿಕಾರಿಗಳು ಮಡಗಿದೀವಿ ಲೆಟರ್. ಪದೇ ಪದೇ ಹೇಳ್ತಾರೆ, ನಾವು ರೆಡಿ ಮಾಡ್ಕೊಡ್ತೀವಿ. ಅವ್ರನ್ನ 3 ದಿನದಲ್ಲಿ ಬಂದು ಇಟ್ಟಾ ಚೀಲ ತಗೊಂಡ್ಬಂದ್ಬಿಟ್ಟು ಮತ್ತೆ ಮತ್ತೆ ಅವ್ರಿಗೆ ನಾನು ಕಳಿಸ್ತೀನಿ ಬ್ಲಾಕ್ ಲಿಸ್ಟ್. ನಾನು ಕಳಿಸ್ತೀನಿ ಜಿಲ್ಲಾಧಿಕಾರಿಗಳಿಗೆ. ಮತ್ತೆ ಅವ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಈಗ ಅರ್ಧಂಬರ್ಧ ಈ ಕಡೆ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ, ಆ ಕಡೆ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ. ಯಾವ ಹಾಕ್ಸ್ಕೊಡ್ತೀನಿ ಅಂತ ಹೇಳಿ 2 ವರ್ಷ ಹತ್ರ ಆಯ್ತು. ಇನ್ನೂ ಯಾರು ತಿರುಗಿ ನೋಡಿಲ್ಲ. ಈ ಕಡೆ ಮತ್ತೆ ಪದೇ ಪದೇ ಹೋಗಿ ನಾವು ಮನವಿ ಕೊಟ್ರೆ ಮಾಡಿಸ್ಕೊಡ್ತೀವಿ ಸರ್ ಅಂತ ಯಾರು ಬಂದು ಈ ಕಡೆ ತಿರುಗು ನೋಡಿಲ್ಲ. ಖಂಡಿತ ಇದು ಬರೀ ಸುದ್ದಿ ಮಾಡಿಬಿಡಲ್ಲ ಅಂತ ಈ ಯಾರೇ ಹಳೆ ಮೆಂಬರು ಹಣಕಾಸೋಸ್ಕರ ಮೊದಲು ತಡೆ ನಿಲ್ಸಿದ್ರು. ನಾವು ಅದನ್ನ ಚೀಫ್ ಆಫೀಸರ್ಗೆ ಹೋಗಿ ಗಲಾಟೆ ಮಾಡಿ ಇದು ಮಾಡಿದ್ವಿ. ಆಗ ಮತ್ತೆ ಚರಂಡಿ ಮಾಡೋಕ್ಕೆ ಈಗ ಮಾಡಿದ್ರು. ಅದನ್ನು ಅರ್ಧಂಬರ್ಧ ಮಾಡಿ ನಿಲ್ಸಿದ್ದಾರೆ. ನಮಗೆ ಸ್ಲ್ಯಾಬ್ ಹಾಕಿ ಸರದಿ ಸಾಲಿ ನಿಂತ್ಕೊಂಡು ಗಾಡಿ ಆಟೋಗಳು ಓಡಿಸ್ಕೊಂಡು ಹೋಗಿ ಅನುಕೂಲ ಮಾಡಿಕೊಡಿ ಅಂತಂದ್ರೆ ಉಡಾಫೆ ಉತ್ತರ ಕೊಡ್ತಾರೆ. ಅದಕ್ಕೆ ನಾನು ಯಾವತ್ತು ಹೇಳೋದು, ನೀವು ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳು ಹೋಗುತ್ತಾರೆ. ಜನ ಈ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳು ಬೈಯೋದು. ಎಲ್ಲಾ ಕಡೆ ಬಂದು ಈಗ ಬಂದಿರೋ ಅಧಿಕಾರಿಗಳು ಹೆಂಗೆ ಅಂದ್ರೆ ಮೂಗನ್ ಮೇಲೆ ತುಪ್ಪ ಸಾವಿರದಂಗ ಮಾತಾಡೋದವ್ರು. ನನಗೆ ಕೆಟ್ಟವರು ಆಗ್ಬಾರ್ದು, ಒಳ್ಳೆಯವರು ಆಗ್ಬಾರ್ದು. ಆಟೋದವ್ರು ಇಲ್ಲಿ ನಿಂತವ್ರ ಆಡೋದು ಸರಿ ಇಲ್ಲ. ಎಲ್ಲೋದ್ರೂ ಇವ್ರಿಗೆ ಇದೇ ಕತೆ, ಇದೇ ರೀತಿ ಬರ್ತಾ ಇದೆ. ಮತ್ತೆ ನೋಡಿ, ಇಷ್ಟು ಆಟೋ ಚಾಲಕರು ನಮ್ಮ ನರಸೀಪುರದಲ್ಲಿ ನಮ್ಮ ಸಂಜೆ ಮುಗಿಲು ಪತ್ರಿಕೆನ ಅವ್ರಿಗೆ ಕೊಡಕ್ ಹೋದಾಗ ಇಷ್ಟು ಅವರ ವಿಚಾರಗಳನ್ನ ಹೇಳೋದಂಥದ್ದು. ಒಂದು ಮೋರಿ ಮಾಡಿ ಸ್ಲ್ಯಾಬ್ ಹಾಕ್ಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ. ಯಾವನೋ ಒಂದು ಟೆಂಡ್ರು ಗೊತ್ತಿಲ್ಲ, ಆನ್ಲೈನು ಗೊತ್ತಿಲ್ಲ, ಬೋರ್ಡ್ ಹಾಕ್ಬೇಕು ಗೊತ್ತಿಲ್ಲ, ಸಂಬಂಧಪಟ್ಟಂತ ಅಧಿಕಾರಿಗಳು ಗೊತ್ತಿಲ್ಲ, ಏನು ಹೇಳೋದು ಒಂದೇ ಗೊತ್ತಿಲ್ಲ. ಜನಪ್ರತಿನಿಧಿಗಳು ಉಗೀತಾರೆ. ನೀವು ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳು ಉಗೀತಾರೆ. ಆಯ್ತಾ? ಜನಪ್ರತಿನಿಧಿಗಳಿಗೆ ಯಾಕೆ ಕೆಟ್ಟ ಸುದ್ದಿ ತಗೊಂಡ್ಬರ್ತೀರಾ? ನೀವು ಮೊದಲು ಕೆಲಸ ಮಾಡಿ ಅಧಿಕಾರಿಗಳು. ಇಡೀ ರಾಜ್ಯ ನೋಡ್ತಲ್ರಿ, ನಿಮ್ಮ ಶ್ರೀನಿವಾಸಪುರ ಪುರಸಭೆನ ಇಡೀ ರಾಜ್ಯ ನೋಡ್ತು. ಯಾಕೆ ಅಂತ ನಿಮ್ಗೆ ಗೊತ್ತಿದೆ, ಯಾವ ವಿಚಾರಕ್ಕೆ ಅಂತ ಕೂಡ ಗೊತ್ತಿದೆ. ಹಾಗಾಗಿ ಇನ್ನು ಮುಂದೆ ಸಂಜೆ ಮುಗಿಲು ಪತ್ರಿಕೆ ನಿಮ್ ಜೊತೆಗಿರುತ್ತೆ, ಸಾರ್ವಜನಿಕವಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಾನು ಆಶ್ವಾಸನೆ ಕೊಡ್ತಾ, ಬಂದೂರು ನಾಗರಾಜು ಶ್ರೀನಿವಾಸಪುರ ತಾಲೂಕು ವರದಿಗಾರನಾಗಿ ನನ್ನ ಇಲ್ಲಿ ನೇಮಿಸಿದ್ರೆ ಪತ್ರಿಕೆ ಎಸ್ಟಾಬ್ಲಿಷ್ ಕೂಡ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.